ಈ ಮಧ್ಯೆ ಪೆಟ್ರೋಲ್ ಮಾಲಕರು ಕೆಲವರು ಹೇಳ್ತಿದ್ದಾರೆ ಪೂರೈಕೆ ಆಗ್ತಿದೆ ಅಂತ, ಇನ್ನೂ ಕೆಲವರು ಹೇಳ್ತಿದ್ದಾರೆ ಇಲ್ಲ ಅಂತ. ಗ್ರಾಮಾಂತರ ಪ್ರದೇಶಗಳ ಬಂಕ್ಗಳಿಗೆ ಪೆಟ್ರೋಲ್ ಸರಬರಾಜು ಆಗ್ತಿಲ್ಲ ಅಂತ ಪೆಟ್ರೋಲ್ ಮಾಲಕರ ಸಂಘದ ಉಪಾಧ್ಯಕ್ಷ ತಾರಾನಾಥ್ ಮಾತನಾಡಿದ್ದಾರೆ. ಮುಂಗಡ ಹಣ ಕೊಟ್ಟರು ಕಂಪನಿಗಳು ಪೆಟ್ರೋಲ್ ಕೊಡ್ತಾ ಇಲ್ಲ, BPCL ಇಂದ ಬರಬೇಕಾಗಿರುವಂಥ ಟ್ಯಾಂಕರ್ಗಳು ಬರ್ತಿಲ್ಲ. ಬೆಂಗಳೂರಿಗೆ ಸಂಬಂಧಿಸಿ ಹೊಸಕೋಟೆ, ನೆಲಮಂಗಲ ಇಲ್ಲೆಲ್ಲ BPCLಗೆ ಸೇರಿದಂಥ ಬಂಕ್ಗಳು ಖಾಲಿಯಾಗಿದೆ ಅಂತ ಅವರು ಮಾತನಾಡಿದ್ದಾರೆ. ರಾಜ್ಯದಲ್ಲಿರುವಂತಹ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಜನ ಪೆಟ್ರೋಲ್ಗಾಗಿ ಹೊಡೆದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಸಾವಿರಾರು ಜನ ನಿಂತ್ಕೊಂಡು ಪೆಟ್ರೋಲ್ಗಾಗಿ ಗುದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದು ಯಾಕೆ ಇಂತಹ ಪರಿಸ್ಥಿತಿ ಬರ್ತಾ ಇದೆ, ಜೊತೆಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಆಗ್ತಿರುವಂತಹ ಸಮಸ್ಯೆಗಳೇನು, ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಸ್ವತಃ ಅಖಿಲ ಕರ್ನಾಟಕ ಪೆಟ್ರೋಲಿಯಂ ಡೀಲರ್ಸ್ಗಳ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂತಹ ತಾರಾನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಾವು ನೋಡ್ತಾ ಇದ್ದೀವಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಪೆಟ್ರೋಲ್ಗಳನ್ನ ಹಾಕಿಸ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಪೆಟ್ರೋಲ್ ಬಂಕಲ್ಲಿ ಹೊಡೆದಾಡುವಂಥ ಸ್ಥಿತಿ ನಿರ್ಮಾಣವಾಗ್ತಿದೆ. ಯಾಕೆ ಹಿಂಗೆ ಆಗ್ತಾ ಇದೆ ಸರ್? ಸರ್, ಈಗ ಗಡಿ ಭಾಗದಲ್ಲಿ ಇರೋದನ್ನ ನೀವು ನೆನ್ನೆ ತೋರಿಸಿರೋದನ್ನ ನಾವು ನೋಡಿದ್ದೀವಿ, ಅಲ್ಲಿ ಆಗ್ತಿರೋದು ನಿಜ. ಬಟ್ ಈಗ ಅದೇ ಥರ ಬೆಂಗಳೂರಲ್ಲೂ ಸೃಷ್ಟಿ ಮಾಡ್ತಾ ಇದ್ದಾರೆ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅವರ ಟರ್ಮಿನಲ್ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ. ಭಾರತ್ ಪೆಟ್ರೋಲಿಯಮಲ್ಲಿ ಶನಿವಾರದಿಂದ ನಮ್ಮ ಭಾರತ್ ಪೆಟ್ರೋಲಿಯಂ ರೂರಲ್ ಡಿಸ್ಟ್ರಿಕ್ಟ್ ಡೀಲರ್ಸು ಹೊಸಕೋಟೆ, ನೆಲಮಂಗಲ, ಚಿಕ್ಕಬಳ್ಳಾಪುರ, ರಾಮನಗರ, ಆನೇಕಲ್ಲು, ನೆಲಮಂಗಲ ಇಲ್ಲೆಲ್ಲ ಎಲ್ಲೂ ಸಪ್ಲೈ ಆಗ್ತಾ ಇಲ್ಲ ಡೀಸೆಲ್ ಪೆಟ್ರೋಲು. ಅವರು ಅಡ್ವಾನ್ಸಲ್ಲೇ ಪೇಮೆಂಟ್ ಹಾಕಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಕ್ರೆಡಿಟ್ ಸ್ಟಾಪ್ ಮಾಡಿ 2 ವಾರ ಆಯಿತು. ಅಡ್ವಾನ್ಸಲ್ಲಿ ಪೇಮೆಂಟ್ ಹಾಕಿದ್ರು, ಶನಿವಾರದಿಂದ ಅವ್ರಿಗೆ ಲೋಡ್ಗಳು ಬರ್ತಾ ಇಲ್ಲ. ನಾವು ಇವಾಗ ಭಾರತ್ ಪೆಟ್ರೋಲಿಯಂ ಅವರು ಇದೇ ಥರ ಕೋವಿಡಲ್ಲೂ ಹಿಂಗೆ ಮಾಡಿದ್ರು. ಇವರು ಒಬ್ಬರು ಕ್ರಿಯೇಟ್ ಮಾಡೋ ಫಾಲ್ಸ್ ಅಭಾವದಿಂದ ಪ್ಯಾನಿಕ್ ಬೈಯಿಂಗ್ ಸ್ಟಾರ್ಟ್ ಆಗುತ್ತೆ. ಅಕ್ಕಪಕ್ಕದ IOC HPC ಬಂಕಲ್ಲಿ ಸೇಲ್ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ, ಜನ ಜಾಸ್ತಿ ಬರ್ತಾರೆ. ಇದು ಮಾಡ್ತಾ ಇರೋದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಫುಡ್ ಆ್ಯಂಡ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಆದ ಸಚಿವರು ಮುನಿಯಪ್ಪ ಅವರು ದಯವಿಟ್ಟು ಅವ್ರು ಫುಡ್ ಆ್ಯಂಡ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಇದನ್ನು ಇಮಿಡಿಯೇಟಾಗಿ ಚಾಲೂ ಮಾಡಬೇಕು. ಚಾಲೂ ಮಾಡಿದ್ರೆ BPCಯವರು ಕೊಡ್ತಿರೋ ತೊಂದರೆಯಿಂದ ರೂರಲ್ ಡೀಸಲ್ ಇರೋರು ಯಾರ್ರೀ? ನಮ್ಮ ರೈತಾಪಿ ವರ್ಗ ಜನ ಇರೋದು, ಅವ್ರಿಗೆ ಪೆಟ್ರೋಲ್ ಡೀಸೆಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.